ಹೃದಯಪೂರ್ವಕ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಮೈಸೂರು PSS ತುಂಬಾ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಜಿಮ್ ಸೆಷನ್ಸ್ ಮತ್ತೆ ಜೊತೆಗೆ ಹಲವಾರು ಪ್ರೋಗ್ರಾಮ್ಸ್ ನ ಫಿಸಿಕಲ್ ಪ್ರೋಗ್ರಾಮ್ಸ್ ರೀಸೆಂಟ್ ಆಗಿ ಒಂದು ಅದ್ಭುತವಾದ ಪಿರಮಿಡ್ ನ ಲೋಕ ಕಲ್ಯಾಣಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಸೆಕ್ಷನ್ ಅಲ್ಲಿ ಇವತ್ತು ನನ್ನ ಕ್ಲಾಸ್ ಮಾಡೋದು ಒಂದು ಭಾಗ್ಯ ಅಂತ ಮಾಡ್ಕೊಂತ ಇದೀನಿ. ಪತ್ರಿ ಸಾರು ಸಾಕಷ್ಟು ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ಸುಮಾರು ಲಕ್ಷ ಪುಸ್ತಕ ಮೇಲೆ ಓದಿ ಒಂದು ಅದ್ಭುತವಾದ ಪುಸ್ತಕಗಳನ್ನ ನಮ್ಗೆ ರೆಫರ್ ಮಾಡಿ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಲಕ್ಷ ಪುಸ್ತಕಗಳ ಸಂಗ್ರಹಣೆ ಮಾಡಿ ಅದನ್ನ ಓದ್ಬಿಟ್ಟು ಅವೆಲ್ಲೂ ಓದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಲವು ಪುಸ್ತಕಗಳನ್ನ ನಮ್ಗೆ ಕೆಲವು ಕಾನ್ಸೆಪ್ಟ್ ವೈಸ್ ನಮ್ಗೆ ಕೊಟ್ಟಿದೆ. ಅಂತದ್ರಲ್ಲಿ ಬುದ್ಧಿ ಪ್ಲಸ್ ಜ್ಞಾನ ಅನ್ನೋದೊಂದು ಅದ್ಭುತವಾದ ಕಾನ್ಸೆಪ್ಟ್ ಪತ್ರಿ ಸಾರ್. ಇದು ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಸ್ವಲ್ಪ ಅವಗಾಹನೆ ಇರುತ್ತೆ ಮತ್ತೆ ಒಂದ್ ಸ್ವಲ್ಪ ರೀಕಾಲ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಯಾವಾಗ್ಲೂ ಇನ್ಫಾರ್ಮೇಶನ್ ಇದೆ. ಸಾಕಷ್ಟು ಪುಸ್ತಕಗಳನ್ನ ಓದಿ ಇನ್ಫಾರ್ಮೇಶನ್ ತಗೊಂಡಿದ್ವಿ, ಕನ್ಫರ್ಮೇಶನ್ ಇಲ್ಲ. ಕನ್ಫರ್ಮೇಶನ್ ಅಂದ್ರೆ ಸ್ವ ಅನುಭವ. ಇನ್ಫಾರ್ಮೇಶನ್ ಎಲ್ಲ ಕಡೆ ಸಿಗ್ತಾ ಇದೆ, ಆ ಇನ್ಫಾರ್ಮೇಶನ್ ಆಗಿ ಉಳ್ಕೊಂತ ಇದೆ. ಕನ್ಫರ್ಮೇಶನ್ ಸಿಗ್ತಾ ಇಲ್ಲ ಅಂದ್ರೆ ಸ್ವ ಅನುಭವ ಸಿಗ್ತಾ ಇಲ್ಲ. ಆ ಸ್ವ ಅನುಭವದಿಂದ ಬಂದಿರೋದೇ ಪತ್ರಿ ಸಾರ್ಗೆ ಈ ಬುದ್ಧಿ ಪ್ಲಸ್ ಜ್ಞಾನ ಅನ್ನೋ ಕಾನ್ಸೆಪ್ಟ್. ನಮ್ಮ ಹತ್ರ ಹೆಚ್ಚಾಗಿ ಹಣ ಇದೆ. ಆ ಹಣ ಇರೋರ್ನ ಹೆಣ್ಣಾಗಿರ್ಬೋದು ಗಣ್ಣಾಗಿರ್ಬೋದು ಹಣ ಇದೆ, ಏನ್ ಮಾಡ್ತೀವಿ? ಹಣ ಇರೋರ್ನ ತುಂಬಾ ಐಶ್ವರ್ಯವಾದವರು, ತುಂಬಾ ರಿಚ್ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಅವ್ರು ನೋಡಿದ ತಕ್ಷಣ ನಾವು ಬಾಯಲ್ಲಿ ಹೇಳೋ ಕೆಲಸ ಇಲ್ಲ, ಆಟೋಮೆಟಿಕ್ ಮೈಂಡಲ್ಲಿ ಸ್ಟ್ರೈಕ್ ಆಗ್ಬೇಕು. ಹಾಗೆ ಒಬ್ಬ ಬಲಶಾಲಿ ನೋಡ್ತೀವಿ ಅಂತ, ಆ ಬಲಶಾಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅಪ್ಪ ಅವ್ನ್ ತುಂಬಾ ಬಲಶಾಲಿ, ಅವನ ಎದುರುಗಡೆ ಹೋಗೋದು ನಮ್ಗೆ ಚೆನ್ನಾಗಿರೋದಿಲ್ಲ ಅನ್ನೋದೊಂದು ಆಟೋಮೆಟಿಕ್ ನಮ್ಮ ಮೈಂಡಲ್ಲಿ ಬರುತ್ತೆ. ತುಂಬಾ ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಆಗಿರ್ತಾರೆ. ಹೆಣ್ಮಕ್ಳಾದ್ರೆ ಬ್ಯೂಟಿಫುಲ್ ಆಗಿರ್ತಾರೆ, ಗಂಡ್ ಮಕ್ಳಾದ್ರೆ ಹ್ಯಾಂಡ್ಸಮ್ ಆಗಿರ್ತಾರೆ. ಅವ್ರು ನೋಡಿದ ತಕ್ಷಣ ಅವ್ರು ತುಂಬಾ ಅಂದವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಆಟೋಮೆಟಿಕ್ ಬರುತ್ತೆ. ಯಾರತ್ರ ಹೇಳೋ ಕೆಲ್ಸ ಇಲ್ಲ, ಜಸ್ಟ್ ನಮ್ಮ ಭಾವನೆಯನ್ನ ಮನಸ್ಸಲ್ಲಿ ವ್ಯಕ್ತ ಮಾಡ್ತಾ ಇರ್ತೀವಿ. ಅದೇ ತರ ಫಿಸಿಕಲ್ ಆಗಿ ನಾವು ಧ್ಯಾನ ಮಾಡಿಲ್ಲ, ಒಂದು ಪ್ರಾಪಂಚಿಕವಾಗಿದ್ದೀವಿ, ಅಲ್ಲಿದ್ದಾಗ ನಮ್ಗೆ ಒಬ್ಬ ಪರ್ಸನ್ ನೋಡ್ತೀವಿ, ಇಲ್ಲ ನಾವು ಕಾಲೇಜಲ್ಲಿ ಎಲ್ಲೋ ಹೋಗೋವಾಗ ಇಲ್ಲ ಎಂದು ಭಾಷಣ ಮಾಡುವಾಗ ಕೆಲವು ಪರ್ಸನ್ ನೋಡ್ತೀವಿ, ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಅವ್ರಿಗೆ ಎಷ್ಟು ಬುದ್ಧಿ ಇದೆಯಪ್ಪ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅನ್ನೋ ಒಂದು ಭಾವನೆ ನಮ್ಗೆ ಬರುತ್ತೆ. ಬುದ್ಧಿವಂತ ಅಂತ ಹೇಳ್ಬಿಟ್ಟು ಸರ್ಟಿಫೈ ಮಾಡಿ, ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ನಾವು ಸರ್ಟಿಫೈ ಮಾಡ್ತೀವಿ. 4 ಜನಕ್ಕೆ ಹೇಳ್ಕೊಂತೀವಿ, ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಬುದ್ಧಿ ಇದೆ ಅವ್ರ ಹತ್ರ, ನಾವು ಕಲ್ತ್ಕೋಬೇಕು. ಹಣಕ್ಕಿಂತ, ಬಲಕ್ಕಿಂತ, ಅಂದಕ್ಕಿಂತ ಈ ಬುದ್ಧಿ ಅನ್ನೋದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಆಗಿರ್ಬೋದು,
ಇಲ್ಲಿ ಒಂದೇ ತರ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಸ್ಟೇಟಸ್ ಅಂದ್ರೆ ಏನು, ಅವರ ಹೋದಾವನ್ನ ನಾವು ಥಿಂಕ್ ಮಾಡೋದಿಲ್ಲ. ಅವರು ಸ್ಟೇಟಸ್ ನ ಎಲ್ಲಿ ಹಣದ ರೂಪದಲ್ಲಿ ಸ್ಟೇಟಸ್ ಮಾಡ್ತಿರೋದು, ಅವರು ಧನವಂತರು ಅಂತ ಹೇಳಿ. ಹಾಗೆ ಬಲ ಇದೆ, ಅವ್ರು ಬಲವಂತರು ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀವಿ. ಬಟ್ ಇವೆಲ್ಲನೂ ಒಂದೇ ಕಡೆ ಸಿಗುತ್ತೆ, ಬುದ್ಧಿವಂತರು ಅಂತ ಹೇಳ್ಬಿಟ್ಟು ನಾವು ಡಿಕ್ಲೇರ್ ಮಾಡ್ತೀವಿ. ಈ ಬುದ್ಧಿ ನಮಗೆ ಮತ್ತೊಂದು ಹೆಸರಲ್ಲಿ ತಗೋಬೇಕಂದ್ರೆ ವಿವೇಕ. ಈ ಬುದ್ಧಿಗೆ ಮತ್ತೊಂದು ಹೆಸರಲ್ಲಿ ನಾವು ನಾಮಕರಣ ಮಾಡ್ಬೇಕಂದ್ರೆ ಏನು, ವಿವೇಕ ಅಂತ ಹೇಳಿ. ಈ ವಿವೇಕಕ್ಕೆ ಮತ್ತೊಂದು ಪರ್ಯಾಯ ಪದ ಬಂದು ಸಮಯ ಸ್ಫೂರ್ತಿ. ನೋಡಿ, ಈ ವಿವೇಕಕ್ಕೆ ಮತ್ತೊಂದು ಪರ್ಯಾಯ ಪದ ಸಮಯ ಸ್ಫೂರ್ತಿ. ಆ ಸಮಯ ಸ್ಫೂರ್ತಿಗೆ, ಆ ವಿವೇಕಕ್ಕೆ ಮತ್ತೊಂದು ಇನ್ನೊಂದು ಪರ್ಯಾಯ ಪದ ಬಂದು ಸಂದರ್ಭ ಸ್ಫೂರ್ತಿ. ವಿವೇಕದಲ್ಲಿ ನಮ್ಗೆ ಫಸ್ಟ್ನೇದು ಏನ್ ಬರುತ್ತೆ, ಸಮಯ ಸ್ಫೂರ್ತಿ. ಎರಡನೇದು ಸಂದರ್ಭ ಸ್ಫೂರ್ತಿ. ಮೂರನೇದು ಇಂಗಿತ ಜ್ಞಾನ, ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್, ಇಂಗಿತ ಜ್ಞಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವಾಗಾದ್ರೂ ಬುದ್ಧಿ ಬರುತ್ತೋ ಆ ಬುದ್ಧಿದಲ್ಲಿ ವಿವೇಕ ಅನ್ನೋದು ನಮ್ಗೆ ಆಟೋಮೆಟಿಕ್ ಬರುತ್ತೆ. ಆ ವಿವೇಕದಲ್ಲಿ ನಮಗೆ ಸಮಯ ಸ್ಫೂರ್ತಿ, ಸಂದರ್ಭ ಸ್ಫೂರ್ತಿ, ಇಂಗಿತ ಜ್ಞಾನ, ಈ ಮೂರನ್ನು ನಮ್ಗೆ ಯಾವಾಗಾದ್ರೂ ಅಳವಡಿಸ್ಕೊಂತೀವೋ, ಎಲ್ಲಿ ಏನ್ ಮಾಡ್ಬೇಕು, ಎಷ್ಟೊತ್ತು ಮಾತಾಡ್ಬೇಕು ಅನ್ನೋದು ಸಮಯ ಸ್ಫೂರ್ತಿ. ಸಂದರ್ಭ ಸ್ಫೂರ್ತಿ ಅಂದ್ರೆ ಆ ಸಂದರ್ಭ ಏನಿದೆ, ಈಗ ಕ್ಲಾಸ್ ಇದೆ, ಬುದ್ಧಿ ಪ್ಲಸ್ ಜ್ಞಾನ, ಅದ್ರ ಬಗ್ಗೆ ಮಾತಾಡೋದು ಸಂದರ್ಭ ಸ್ಫೂರ್ತಿ. ಇಲ್ಲ, ಮೈಸೂರಲ್ಲಿ ಮಳೆ ಬರ್ತಾ ಇತ್ತು ಸರ್, ಆ ಮಳೆಗೆ ಈ ತರ ಆ ತರ ಕಾಂಟ್ರವರ್ಷನ್ ಏನೋ ಒಂದು ಮಾತಾಡ್ತೀನಿ. ಇಲ್ಲಿ ಸಂದರ್ಭ ಏನಿದೆ, ಸಮಯ ಏನಿದೆ, ನನ್ಗೆ 1 hour ಕೊಟ್ಟಿದ್ರೆ 1 hour ನಾನು ಫಿನಿಶ್ ಮಾಡ್ಬೇಕು, ಸಮಯ ಸ್ಫೂರ್ತಿ. ಸಂದರ್ಭ ಸ್ಫೂರ್ತಿ ಅಂದ್ರೆ ಏನ್ ಸಂದರ್ಭಕ್ಕೂ ಆ ಸಂದರ್ಭ ಬಗ್ಗೆ ಮಾತಾಡೋದು ಸಂದರ್ಭ ಸ್ಫೂರ್ತಿ. ಇವೆರಡಕ್ಕೂ ಇನ್ನೂ ಇಂಪಾರ್ಟೆಂಟ್ ತಗೊಳೋದು ಇಂಗಿತ ಜ್ಞಾನ, ಕಾಮನ್ ಸೆನ್ಸ್. ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ವ ಅನುಭವ ಆದ್ಮೇಲೆ ಆ ಇನ್ಫಾರ್ಮೇಶನ್ ಇಂದ ಕನ್ಫರ್ಮೇಶನ್ ತಗೊಂತೀವಿ, ಸ್ವಾನುಭವ ತಗೊಂತೀವಿ. ಆ ಸ್ವಾನುಭವ ತಗೊಂಡಲ್ಲಿ ಇಲ್ಲಿ ಇಂಗಿತ ಜ್ಞಾನ ಅನ್ನೋದು ನಮ್ಗೆ ಆಟೋಮೆಟಿಕ್ ಬರುತ್ತೆ. ಇದೆಲ್ಲಕ್ಕೂ ಸಾಧನಕ್ಕೆ ಏನ್ ಮಾಡ್ಬೇಕು, ಒಂದೇ ಒಂದು ಮಾರ್ಗ, ಪತ್ರಿಜೆ ಹೇಳಬೇಕು, ಧ್ಯಾನ ಧ್ಯಾನ ಧ್ಯಾನ. ಎಷ್ಟೊತ್ತು ಮಾಡ್ಬೇಕು, ನಿಮ್ಮ ಸಮಯ ಎಷ್ಟಿದೆ ಅಷ್ಟೊತ್ತು ಮಾಡೋದನ್ನ ಧ್ಯಾನ ಕಂಟಿನ್ಯೂ ಮಾಡ್ಕೊಳೋದನ್ನ ಇದು ಮಾಡ್ತಾ ಹೋದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗಾದ್ರೂ ಆ ಇಂಗಿತ ಜ್ಞಾನ ಅನ್ನೋದು ಬರುತ್ತೋ, ಈಕ್ವಾಲಿಟಿ ನಮ್ಗೆ ಸಿಗುತ್ತೆ, ಅಂದ್ರೆ ಸಮಾನತೆ ಅನ್ನೋದು ನಮ್ಗೆ ಸಿಗುತ್ತೆ. ಈ ಸಮಾನತೆ ಅನ್ನೋದು, ಈಕ್ವಾಲಿಟಿ ಅನ್ನೋದು ಬಿಫೋರ್ ಹೇಗಿರುತ್ತಂದ್ರೆ ನಮ್ಗೆ ಇವೆಲ್ಲ ಗೊತ್ತಿಲ್ಲದ ಸಮಯ ಸ್ಫೂರ್ತಿ, ಸಂದರ್ಭ ಸ್ಫೂರ್ತಿ, ಇಂಗಿತ ಜ್ಞಾನ ಇದ್ದಾಗ ಏನಾಗುತ್ತಂದ್ರೆ ಸ್ಟೇಟಸ್ ಮಾಡ್ತೀವಿ. ಬಿಡಪ್ಪ, ಚನ್ನಬಸವ ಅವರು, ಅನಿತಾ ಮೇಡಮ್ ಅವರು ಏನೋ ಬರೀ ಧ್ಯಾನ ಹೇಳ್ಕೊಡ್ತಾರೆ, ಅವ್ರ ತಗೇನ್ ಮಾತಾಡೋದು. ಹರಿಣಿ ಮೇಡಮ್ ಏನೋ ಕ್ಲಾಸ್ ಮಾಡ್ತಾರೆ, ಅವ್ರ ತಗೇನ್ ಬಿಡಪ್ಪ ಸಿಗೋದು. ಇಂತ ಮಾತುಗಳಿಂದ ಏನಾಗುತ್ತೆ, ಆಟೋಮೆಟಿಕ್ ನಮ್ಗೆ ಡೈವರ್ಟ್ ಆಗ್ತೀವಿ. ಅಂದ್ರೆ ಎಲ್ಲಿ ಡೈವರ್ಟ್ ಆಗ್ತೀವಿ, ಸಮಾನತೆ ಈಕ್ವಾಲಿಟಿಗೆ ನಾವು ಮಾಡ್ತೀವಿ. ಓಹೋ, ಅವ್ರು ಧ್ಯಾನ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೋ ನಾವ್ ಅದನ್ನ ಕಲ್ತ್ಕೊಳಕ್ ಹೋಗ್ಬೇಕು, ತಿಳ್ಕೊಳಕ್ ಹೋಗ್ಬೇಕು. ಅವ್ರ ಅಷ್ಟು ಕಷ್ಟಪಟ್ಟು ಒಂದು ಊರಲ್ಲ, ಯಾವ್ದೋ ಒಂದು ಊರು ಬಳ್ಳಾರಿಂದ ಬಂದು ಇಲ್ಲಿ ಒಂದೊಂದು ಪಿರಮಿಡ್ ನ ನಿರ್ಮಾಣ ಮಾಡಿದ್ದಾರೆ, ಏನಕ್ ಮಾಡಿದ್ದಾರೆ ಅನ್ನೋದೊಂದು ಇಲ್ಲಿ ಮೈಂಡ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಅವಾಗ ಜೊತೆ ಆಗ್ತಾರೆ, ನಮ್ ಜೊತೆಗೆ ಏನೋ ಮಾಡ್ತಾ ಇದಾರೆ, ನಾವು ಹೋಗಿ ತಿಳ್ಕೊಳ್ಳೋಣ ಅನ್ನೋದನ್ನ ಇಲ್ಲಿ ಬರುತ್ತೆ. ಅವಾಗ ಆ
ಡ್ಯುಯಲ್ಟಿ ಸಿಸ್ಟಮ್ಗೆ ಕನ್ವರ್ಟ್ ಆದ್ಮೇಲೆ ಅವ್ರ ಭಾವನೆಗಳ ಜೊತೆಗೆ ನಾವು ಮತ್ತೆ ಸೇರ್ಕೊಂಡು ಆ ಜ್ಞಾನವನ್ನ ಪಡ್ಕೊಳಕ್ಕೆ ಅವಕಾಶ. ಸೊ ಇಲ್ಲಿ ಆ ಸಮಾನತ್ವದಲ್ಲಿ ಬಿಫೋರ್ ಪಾರ್ಶಾಲಿಟಿ ಮಾಡ್ತಾ ಇರ್ತೀವಿ, ಅವ್ರೀಗ ಇವ್ರಿಗೆ. ಯಾವಾಗಾದ್ರೂ ಧ್ಯಾನ ಮಾಡ್ತೀವೋ ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಆ ಸಮಾನತೆ ಅಂದ್ರೆ ಈಕ್ವಾಲಿಟಿ ಮೈಂಡ್ ಅನ್ನೋದು ಆಟೋಮೆಟಿಕ್ ಇದಾಗುತ್ತೆ. ಜೊತೆಗೆ ಇದ್ಯಾವ್ದಾದ್ರು ಸಮಾನತೆ ಅಂದ್ರೆ ಈಕ್ವಾಲಿಟಿ ಮೈಂಡ್ ಯಾವಾಗಾದ್ರೂ ಸಿಗುತ್ತೋ ಆಟೋಮೆಟಿಕ್ ನಮ್ಮಲ್ಲಿರೋ ಮೈಂಡ್ ಟೋಟಲಿ ಏನಾಗುತ್ತೆ, ಬದಲಾವಣೆ ಬರುತ್ತೆ. ಅಲ್ಲಿ ಯಾವಾಗಲೂ ನಮ್ಮ ಆ ಫೇಸ್ ಗ್ಲೋ ಇರುತ್ತಲ್ಲ, ನಮ್ಮ ಮುಖ ಛಾಯೆಗಳು ಯಾವಾಗಲೂ ಹ್ಯಾಪಿನೆಸ್ ಆಗಿರ್ತಾರೆ, ಸಂತೋಷದಾಯಕವಾಗಿರ್ತಾರೆ. ಏನ್ ಹೇಳಿದ್ರು ಎಸ್ ಹೌದಾ, ಎಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಏನು, ಆ ಆಕ್ಸೆಪ್ಟೆನ್ಸ್ ಸ್ಥಿತಿಗೆ ನಾವು ಕನ್ವರ್ಟ್ ಆಗ್ತಾ ಇದೆ. ಯಾವಾಗ ಈ ವಿವೇಕ ಅನ್ನೋದು ಯಾವಾಗ ಬರುತ್ತೋ ಆ ಬುದ್ಧಿಯಿಂದ ಸಮಯ ಸ್ಫೂರ್ತಿ, ಸಂದರ್ಭ ಸ್ಫೂರ್ತಿ, ಇಂಗಿತ ಜ್ಞಾನ, ಈ ಮೂರು ಯಾವಾಗಾದ್ರೂ ಸಿಗ್ತಾವೋ ಆಟೋಮೆಟಿಕ್ ಆ ಡ್ಯುಯಲ್ಟಿ ಮೈಂಡ್ ಅಂದ್ರೆ ಆ ಡ್ಯುಯಲ್ಟಿ ಮೈಂಡ್ ಅಲ್ಲ ಸಾರಿ ಈಕ್ವಾಲಿಟಿ ಮೈಂಡ್ಗೆ ನಾವು ಬಂದಾಗ ಅಲ್ಲಿ ಆ ನಮ್ಮ ಮಂದ ಸ್ಥಿತಿ ಅಂದ್ರೆ ಏನು, ನಮ್ಮ ಸಂತೋಷದಾಯಕ ಯೋಚನೆಗಳು ನಕಾರ ಯೋಚನೆಗಳಿಂದ ಸಕಾರಾತ್ಮಕ ಯೋಚನೆಗಳಿಗೆ ನಾವು ಬದಲಾವಣೆಗೆ ಅವಕಾಶ ಆಗುತ್ತೆ ಅಂದ್ಬಿಟ್ಟು ಕ್ಲಿಯರ್ ಆಗಿ ಪತ್ರಿ ಸರ್ ನಮ್ಗೆ ವಿವರಣೆ ಕೊಟ್ಟಿದ್ರು. ಅದ ನಂತರ ನೋಡಿ, ಯಾವಾಗಾದ್ರೂ ಅಸಭ್ಯ ವಾಕ್ಯ ಕಿಂಡಲ್ ಮಾಡ್ತಾ ಇರ್ತಾರೆ ಕೆಲವರು, ಕಿಂಡಲ್ ಮಾಡೋದು, ಅಸಭ್ಯವಾಗಿ ಮಾತಾಡೋದು, ಅಂದ್ರೆ ಬುದ್ಧಿ ವಿಚಕ್ಷಣವಾಗಿ ಮಾತಾಡ್ತಿದ್ದಾರೆ. ಕೆಲವೆಲ್ಲ ಬುದ್ಧಿ ಇದ್ರು ಏನ್ ಮಾಡ್ತಾರೆ, ಈ ಬಿಫೋರ್ ಆಧ್ಯಾತ್ಮಿಕ ಮುಂಚೆ ಮಾತಾಡೋದು ಬೇರೆ ಇರ್ತದೆ, ಆಧ್ಯಾತ್ಮಿಕ ಬರೋ ನಂತರ ಬಂದ್ಮೇಲೆ ಒಂಥರ ಚೇಂಜಸ್ ಆಗ್ತಾರೆ. ಏನದು, ನಮ್ಮ ಮಾತುಗಳು ನಡವಳಿಕೆ ಚೇಂಜ್ ಆಗುತ್ತೆ. ಸೊ ಇವೆಲ್ಲಕ್ಕೂ ನಾವೇನ್ ಮಾಡ್ತೀವಿ, ಆ ಭಾಷಣ ಇರ್ಬೋದು, ಕಿಂಡಲ್ ಮಾಡಿರೋದು ಆಟೋಮೆಟಿಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಬುದ್ಧಿ ಅನ್ನೋದು ವಿವೇಕ ಸ್ಥಿತಿಗೆ ಹೋದಾಗ ಆಟೋಮೆಟಿಕ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಒಂದು ಗಿಡದಲ್ಲಿ ಒಂದು ಹೂವನ್ನು ನೋಡ್ತೀವಿ, ಆ ಹೂವನ್ನು ನೋಡಿದಾಗ ಒಂದು ಸಂತೋಷವಾಗದ ನಮ್ಗೆ ಮೈಂಡ್, ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಸಂತೋಷ ಪಡ್ತೀವಿ. ಬಟ್ ನಾವು ಆ ಹೂವ ಬರೋದಕ್ಕ ಆ ಗಿಡ ಸೃಷ್ಟಿ ಮಾಡಿರ್ತಲ್ಲ ಭೂಮಿಯಿಂದ, ಅದನ್ನ ನಾವು ನೋಡೋದಿಲ್ಲ, ಹೂವನ್ ಮಾತ್ರನೇ ನೋಡ್ತೀವಿ. ಎಷ್ಟು ಜನ ಗಿಡ ನೋಡಿದಿರ, ಹೂಕ್ಕಿಂತ ಮುಂಚೆ ಗಿಡ ನೋಡ್ಬಿಟ್ಟು ಅದು ಸಂತೋಷ ಪಡಿಸಿದಿರ? ಇಲ್ಲ. ನಾವು ಹೂವ ಅದನ್ನ ಆ ವೃಕ್ಷದಲ್ಲಿ ಗಿಡದಲ್ಲಿ ಬರೋ ಹೂವನ್ನ ನೋಡ್ಬಿಟ್ಟು ನಾವು ಹೂವನ್ನ ನೋಡ್ಬಿಟ್ಟು ಸಂತೋಷವನ್ನು ವ್ಯಕ್ತಪಡ್ತೀವಿ. ಮೂಲವನ್ನ ಏನ್ ಮಾಡ್ತಾ ಇದೀವಿ ನಾವು, ಮರ್ತೋಗ್ತಾ ಇರ್ತೀವಿ, ಮೂಲವನ್ನ ಮರ್ತೋಗ್ತಾ ಇರ್ತೀವಿ. ಆ ಪುಷ್ಪವನ್ನು ನೋಡಿ, ಆ ಹೂವನ್ನ ನೋಡಿ ನಾವು ಆ ಸಂತೋಷ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ. ಆ ಪುಷ್ಪ ನೋಡುತ್ತೆ, ಸ್ವಲ್ಪ ಇಷ್ಟು ದೊಡ್ಡದಾಗಿ ಮತ್ತೆ ಪರಿಮಳ ಬರುತ್ತೆ. ಪರಿಮಳ ಬಂದಾಗ ಹೂವನ್ ಮರ್ತೋಗ್ತೀವಿ, ಆ ಪರಿಮಳನೇ ಆಸ್ವಾದನೆ ಮಾಡ್ತೀವಿ. ನೋಡಿ ಮಾಸ್ಟರ್ಸ್, ಮನಸ್ಸು ನಮ್ಮ ಹ್ಯೂಮನ್ ಯಾವ ತರ ಇರುತ್ತೆ, ಹೂವನ್ ನೋಡಿದಾಗ ಗಿಡನ ಮರ್ತೋಗ್ತೀವಿ, ಆ ಗಿಡ ಆ ಹೂವ ಸ್ವಲ್ಪ ದೊಡ್ಡದಾಗಿ ಆ ಪರಿಮಳ ಬರುತ್ತಲ್ಲ, ಆ ಪರಿಮಳ ಮಾಡಿದಾಗ ಆ ಹೂವನ್ನ ಮರ್ತೋಗ್ತೀವಿ, ಆ ಪರಿಮಳನ ಆಸ್ವಾದನೆ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಅಪ್ಪ, ಎಷ್ಟು ಪರಿಮಳ ಬರ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀವಿ. ಮೂಲವನ್ನ ನಾವು ನೋಡೋದಿಲ್ಲ. ಮೂಲನ್ ನೋಡಿದ್ರೆ ಆ ಪರಿಮಳ, ಆ ಹೂವ ಹೇಗ್ ಗೊತ್ತು, ಆ ಪರಿಮಳ ಹೇಗ್ ಬಂತು, ಅವಾಗ ಮತ್ತಷ್ಟು ಸಂತೋಷ ನಮಗೆ ಸಿಗುತ್ತೆ, ಮತ್ತಷ್ಟು ಆನಂದವ ಸಿಗುತ್ತೆ. ಸೊ ಹೇಳಿದ್ನಲ್ಲ, ಒಂದೊಂದು ಗಿಡಕ್ಕೆ ಒಂದು ಆ ಹೂವಕ್ಕೆ ಆಟೋಮೆಟಿಕ್ ಆ ವೃಕ್ಷನು ಜೊತೆಗೆ ಆ ಹೂವು ಜೊತೆಗೆ ಪರಿಮಳ, ಇದು ಒಂದು ಹ್ಯಾಪಿನೆಸ್. ಅದೇ ನಮ್ಮ ಮೈಂಡ್ ಅಲ್ಲಿ, ಅದೇ ನಮ್ಮ ಮನಸ್ಸು ಆ ವೃಕ್ಷ ತರನೇ ನಾವು, ಅಂದ್ರೆ ವೃಕ್ಷ ಅಂದ್ರೆ ಏನು, ಒಂದು
ಶರೀರ. ಆ ಶರೀರಕ್ಕೆ ನಮ್ಗೆ ಬೇಕಾಗಿರೋದು ಆ ಪರಿಮಳ ಕೊಡೋದು ಒಂದೇ ಒಂದು ಹೂವು ಕೊಡೋದು ಏನದ್ದು ಧ್ಯಾನ. ಆ ಧ್ಯಾನದಿಂದ ಏನ್ ಬರುತ್ತೆ ಜ್ಞಾನ, ಅದೇ ಪರಿಮಳ. ಹೂವ ಧ್ಯಾನ, ಹೂವನ್ನ ಧ್ಯಾನದಲ್ಲಿ ತಿಳ್ಕೊಳ್ಳಿ. ಆ ಹೂವದಿಂದ ಬರೋದು ಪರಿಮಳ ಜ್ಞಾನ. ಅದೇ ಪ್ರತಿ ಸಾರಿ ಹೇಳ್ತೀನಿ. ಒಂದು ವೃಕ್ಷ ಅಂದ್ರೆ ನೀನು, ಒಂದು ಶರೀರ. ಆ ಶರೀರ ಯಾವಾಗ್ಲೂ ಆ ಧ್ಯಾನ ಸ್ಥಿತಿಗೆ ಅಂದ್ರೆ ಆ ಹೂವದ ಸ್ಥಿತಿಗೆ ಹೋಗ್ತಿರೋ ಅದು ಪರಿಮಳ. ಒಂದು ಹೂವ ಈ ತರ ಆಗಿ ನೈಟ್ ಮೊಗ್ಗಾಗಿರುತ್ತೆ, ಬೆಳಿಗ್ಗೆ ಆಗ ತಕ್ಷಣ ಎಕ್ಸ್ಪೋಸ್ ಆಗುತ್ತೆ. ಅದೇ ತರನೇ ಯಾವಾಗಾದ್ರೂ ನಾವು ಧ್ಯಾನ ಮಾಡ್ತೀವೋ ಈ ತರ ಇರೋದು ಈ ತರ ಆಗಿಬಿಟ್ಟು ಆ ಪರಿಮಳ ಹೊರಗಡೆ ಬರುತ್ತೆ. ಆ ಪರಿಮಳನೇ ಜ್ಞಾನ. ನೋಡಿ ಎಷ್ಟು ನೀಟಾಗಿ ಆ ಪತ್ರಿ ಸಾರು ನಮ್ಗೆ ಅರ್ಥ ಆಗೋ ಶೈಲಿದಲ್ಲಿ ವಿವರಣೆ ಕೊಟ್ಟಿದೆ. ಸೊ ಇನ್ನ ಜ್ಞಾನಕ್ಕೆ ಬಂದಾಗ ನಮ್ಗೆ ಜ್ಞಾನಕ್ಕೆ ಬರೋ ಮುಂಚೆ ಯಾರನ್ನ ಬೈಬೇಕು ಅಂದ್ಕೊಳ್ಳಿ, ಅಲ್ಲಿ ಇಲ್ಲಿ ಏನೋ ನಿನ್ ಬುದ್ಧಿ ಇದೆಯಾ ಅಂತ ಕೇಳ್ತೀವಿ, ಜ್ಞಾನ ಇದೆಯಾ ಅಂತ ಕೇಳೋದಿಲ್ಲ, ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಏನ್ ಬುದ್ಧಿ ಇದೆ ಅಂತ ಬೈತಾ ಇರ್ತೀವಿ. ಅಬ್ಸರ್ವ್ ಮಾಡಿ, ಜ್ಞಾನ ಇದೆಯಾ ಅಂತ ಬೈತೀವಿ ಅವ್ರನ್ನ, ಇಲ್ಲ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಯಾವಾಗಾದ್ರೂ ಈ ಬುದ್ಧಿ ಸಿದ್ಧಿ ಆಗುತ್ತೋ ಜ್ಞಾನ ಒಂದು ಆಟೋಮೆಟಿಕ್ ನಮ್ಗೆ ಬರುತ್ತೆ. ಬುದ್ಧಿ ಯಾವಾಗ ಸಿದ್ಧಿ ಆಗುತ್ತೋ, ಸಿದ್ಧಿ ಅಂದ್ರೆ ಏನು ಧ್ಯಾನ ಸ್ಥಿತಿ ನಿಮಗ್ನ ಆಗ್ತೀವೋ ಆಟೋಮೆಟಿಕ್ ಆಗಿ ನಮ್ಗೆ ಆ ಜ್ಞಾನ ಅನ್ನೋದು ನಮ್ಗೆ ಬರುತ್ತೆ. ಎಷ್ಟು ಸಿಂಪಲ್ ವರ್ಡ್ಸ್ ಪ್ರತಿ ಸಾರಿ ಹೇಳಿ. ಜ್ಞಾನ ಅನ್ನೋದು ಯಾವಾಗ್ಲೂ ನಮ್ಮ ಆತ್ಮಗೆ ಸಂಬಂಧಪಟ್ಟಿದ್ದು. ಬುದ್ಧಿ ಅನ್ನೋದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿ, ಯಾವಾಗಾದ್ರೂ ಆ ಬುದ್ಧಿಯಲ್ಲಿ ನಾವು ಪ್ರತಿಯೊಂದು ಯೋಚನೆ ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡೋದು ಎಲ್ಲ ಬುದ್ಧಿಯಿಂದ ಬರ್ತಾ ಇದೆ. ಅದು ಶರೀರದಿಂದ ಟ್ರಾನ್ಸ್ಫರ್ಮ್ ಆಗಿ ಸೋಲ್ ಕನೆಕ್ಟ್ ಆಗುತ್ತೆ. ಆ ಸೋಲ್ ಕನೆಕ್ಟ್ ಆದಾಗ ಅಲ್ಲಿ ಆ ಜ್ಞಾನವನ್ನು ಆತ್ಮದಿಂದ ಬರುತ್ತೆ. ಬುದ್ಧಿಯಿಂದ ಜ್ಞಾನಕ್ಕೆ ಯಾವ ತರ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಸಿಂಪಲ್ ಆಗಿ, ಫಸ್ಟ್ ಆ ಬುದ್ಧಿ ಅನ್ನೋದು ನಮ್ಮ ಭೌತಿಕ ಶರೀರ. ಕಂಪ್ಲೀಟ್ ಭೌತಿಕ ಶರೀರದಿಂದ ನಮ್ ಡೈವರ್ಟ್ ಅಂದ್ರೆ ಏನು ಜ್ಞಾನದಿಂದ ಸ್ಥಿತಿಗೆ ಬಂದು ಆತ್ಮ ಸ್ಥಿತಿಗೆ ಬರ್ತೀವಿ. ಆ ಆತ್ಮ ಸ್ಥಿತಿಗೆ ಬಂದಾಗ ಅವಾಗೆ ಜ್ಞಾನ ಅನ್ನೋದು ಸಿಗುತ್ತೆ. ಅದಕ್ಕೆ ಪ್ರತಿ ಸಾರಿ ಹೇಳ್ತಾರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂದ್ರೆ ಏನು? ಇವೆಲ್ಲನೂ ಬಿಡುಗಡೆ. ಕಂಪ್ಲೀಟ್ ನಮ್ ಬಾಹ್ಯ ಪ್ರಪಂಚದಲ್ಲಿ ನಾವೇನೇನು ಸೃಷ್ಟಿ ಮಾಡ್ಕೊಂಡಿದ್ವಿ ಇವೆಲ್ಲ ಹಂತ ಹಂತವಾಗಿ ಅಂದ್ರೆ ಬಿಡುಗಡೆ ಅಂದ್ರೆ ಏನು? ಅದರಲ್ಲಿ ಪ್ರತಿ ಒಂದರಲ್ಲಿ ನಾವು ಸಂಸಾರ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಲ್ಲಾನು ಪ್ರತಿ ಒಂದನು ಮಾಧ್ಯಮ ಸ್ಥಿತಿ ಅಂದ್ರೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಅದ್ರಿಂದ ಆಚೆ ಬರೋದೇ ಮುಕ್ತಿ. ಅದ್ ಬಿಟ್ಟು ಮುಕ್ತಿ ಅಂದ್ಬಿಟ್ಟು ಎಲ್ಲ ಹಿಮಾಲಯಕ್ಕೆ ಹೋಗ್ಬಿಟ್ಟು ಮನೆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಹಿಮಾಲಯ ಕುತ್ಕೊಳೋದಲ್ಲ. ಬಿಡುಗಡೆ. ಮುಕ್ತಿ ಅಂದ್ರೆ ರಿಲೀಸ್. ಒಂದು 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 ಸೆಂಟ್ರಲ್ ಪ್ರಿಸನ್ ಇರುತ್ತಲ್ಲ, ಆ ಪ್ರಿಸನ್ ಇಂದ ನಾವು ರಿಲೀಸ್ ಆದಾಗ ಕಂಪ್ಲೀಟ್ ನಮ್ಮ ಯೋಚನೆಗಳಿಂದ ಶೂನ್ಯ ಸ್ಥಿತಿಯಿಂದ ರಿಲೀಸ್ ಆಗುತ್ತೆ. ಸೊ ಇದನ್ನ ಹೇಳ್ತಾ ಇರೋವಾಗ ಆ ಜ್ಞಾನ ಅನ್ನೋದು ಬುದ್ಧಿ ಅನ್ನೋದು ಈ ಇಹಲೋಕದಲ್ಲಿ ಅಂದ್ರೆ ಈ ಲೋಕದಲ್ಲಿ ಸಿಗುತ್ತೆ ಬುದ್ಧಿ ಅನ್ನೋದು. ನೋಡಿ ಮತ್ತೆ ಏನ್ ಹೇಳ್ತಾನೆ ಪತ್ರಿ ಸರ್, ಬುದ್ಧಿ ಅನ್ನೋದು ಈ ಲೋಕದಲ್ಲಿ ಸಿಗುತ್ತೆ. ಇಹಲೋಕ ಅಂದ್ರೆ ಈ ಎರ್ತ್, ಈ ಭೂಲೋಕದಲ್ಲಿ ಸಿಗುತ್ತೆ. ಜ್ಞಾನ ಅನ್ನೋದು ಪರಲೋಕಕ್ಕೆ ಹೋಗಕ್ಕೆ ದಾರಿ ಆಗುತ್ತೆ. ಈಗೆಲ್ಲ ನಾವು ಓದ್ತಾ ಇದ್ವಿ, ಮಾಡ್ತಾ ಇದ್ವಿ, ಸ್ವಾಧ್ಯಾಯ ಮಾಡ್ತಾ ಇದ್ವಿ, ಸಜ್ಜನ ಸಂಗತಿ ಮಾಡ್ತಾ ಇದ್ವಿ, ಎಷ್ಟೊಂದು ಕ್ಲಾಸ್ ಕೇಳಿಸ್ತಾ ಇದ್ವಿ. ಎಲ್ಲನೂ ಆ ಜ್ಞಾನ ಅನ್ನೋದು ನಮ್ಮ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆತ್ಮಸ್ಥಿತಿಯಿಂದ ನಾವು ಹೋಗೋದಕ್ಕೆ ದಾರಿ ಆಗ್ತಾ ಇದೆ. ಸೊ ಅದಕ್ಕೆ ಪ್ರತಿ ಸರ್ ಮತ್ತೆ ಇಲ್ಲಿ ಹೇಳ್ತಾರೆ ಯಾವಾಗ್ಲೂ ಇನ್ಫಾರ್ಮೇಶನ್ ಸ್ಟೇಟಸ್ ಅಲ್ಲಿ ಇರಬಾರ್ದು ನಾವು. ಅಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ತಿಳ್ಕೊಂಡ್ರೆ ಆಗೋದಿಲ್ಲ, ಅದನ್ನ ಸ್ವ ಅನುಭವ ಮಾಡ್ಬೇಕು. ಒಂದು ಸಬ್ಜೆಕ್ಟ್ ಇದೆ, ಎಸ್ ಚಕ್ರಾಸ್ ಆಕ್ಟಿವೇಶನ್, ಅದ್ ಕೇಳ್ಕೊಂಡ್ರೆ ಆಗುತ್ತಾ? ಅದನ್ನ ಏನ್ ಮಾಡ್ಬೇಕು, ಸ್ವ ಅನುಭವದಲ್ಲಿ ನಾವು ಕುತ್ಕೋಬೇಕು ಧ್ಯಾನಕ್ಕೆ. ಯಾವಾಗ ಧ್ಯಾನ ಕುತ್ಕೊಂತೀವೋ ಆಟೋಮೆಟಿಕ್ ಆ ಚಕ್ರಸ್ ಆ ಧ್ಯಾನ ಸ್ಥಿತಿಯಲ್ಲಿ ಆಟೋಮೆಟಿಕ್ ಅದು ಒಂದೊಂದೊಂದು ಸ್ಟೆಪ್ ಹೋಗ್ತಾನೆ ಇರುತ್ತೆ. ನಿಮ್ ಸ್ಥಿತಿನೂ ಹೆಚ್ಚಾಗ್ತಾ ಇರುತ್ತೆ. ನಿಮ್ಗೆ ಆಟೋಮೆಟಿಕ್ ಆ ಮೂಲಾಧಾರದಿಂದ ಆ ಉಸಿರಾಟ ಅನ್ನೋದು ಯಾವಾಗ ತಗೊಂತಿರೋ ಮಾಡೋದ್ ಬಿಡ್ತಿರೋ ಆಟೋಮೆಟಿಕ್ ನಮಗೆ ಆ ಚಕ್ರಸ್ ಅನ್ನೋದು ಆಟೋಮೆಟಿಕ್ ತಾನಾಗಿ ತಾನೇ ಬರುತ್ತೆ. ಅದಕ್ಕೆ ಪ್ರತ್ಯೇಕ ಧ್ಯಾನ ಮಾಡಬೇಕು ಬೇಕಾಗಿಲ್ಲ.
ಪ್ರತ್ಯೇಕವಾಗಿ ಧ್ಯಾನ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಅದು ಹೋಗುತ್ತೆ. ಜೊತೆಗೆ ನಾವೆಲ್ಲ ತಾಯಂದಿರು ಹೆಣ್ಮಕ್ಳು ಇದಾರಲ್ಲ, ಅವ್ರದ್ದು ನಾವನ್ನ ಒಂದು ಗಂಡ್ ಮಕ್ಳಂದ್ರೆ ಒಂದೇ ಚಕ್ರ, ಎರಡನೇ ಚಕ್ರ ಇವೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕು. ಅವ್ರು ಡೈರೆಕ್ಟ್ 3 ಚಕ್ರ ದಾಟಿರ್ತಾರೆ ಅವರು. 3 ಚಕ್ರಗಳು ಆಲ್ರೆಡಿ ಕ್ರಾಸ್ ಆಡಿ ಮತ್ತೆ 4th ಚಕ್ರಕ್ಕೆ ಅವ್ರು ಸ್ಟಾರ್ಟ್ ಆಗ್ತಾರೆ. ಅವ್ರು ಧ್ಯಾನ ಮುಂಚೆನೂ ಅವ್ರ ಚಕ್ರ ಸ್ಥಿತಿ ಅನ್ನೋದು 3 ಸ್ಟೆಪ್ಸ್ ಆಲ್ರೆಡಿ ಮುಂದೆ ಇರುತ್ತೆ. ನಾವು ಗಂಡ್ ಮಕ್ಳಿಗಾದ್ರೆ ಬೈ 1st, 2nd, 3rd ಈ ತರ ಆ ಸಾಧನೆ ಮಾಡ್ಕೊಂಡೇ ಬರ್ಬೇಕು. ಸೊ ಇಲ್ಲಿ ಜ್ಞಾನದಲ್ಲಿ, ಬುದ್ಧಿಯಲ್ಲಿ ಆಯ್ತಲ್ಲ, ಜ್ಞಾನದಲ್ಲಿ ಏನು, ನಾನ್ ಯಾರು, ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ನಾನು ಏನ್ ಮಾಡ್ಬೇಕಿಲ್ಲಿ, ಇಷ್ಟು ಮುಂಚೆ ನಾನು ಏನ್ ಜನ್ಮದಲ್ಲಿ ಇದ್ದೆ, ಎಷ್ಟು ಜನ್ಮದಲ್ಲಿದ್ದೆ, ಅಲ್ಲೇನ್ ಮಾಡಿದ್ದೀನಿ, ಈ ವರ್ತಮಾನ ಜನ್ಮದಲ್ಲಿ ಏನ್ ಮಾಡ್ಬೇಕು, ಮತ್ತೆ ಮರಣಾಂತರ ಆಫ್ಟರ್ ಡೆತ್ ನಾನು ಏನ್ ಮಾಡ್ಬೇಕು, ಇವೆಲ್ಲ ತಿಳಿಸೋದೆ ಜ್ಞಾನ. ಇದೆಲ್ಲಾನು ತಿಳಿಸೋದೆ ಜ್ಞಾನ. ನಮ್ಮ ಈ ಜ್ಞಾನ ಅನ್ನೋದು ಬಿಫೋರ್ ಇದೆ, ಆಫ್ಟರ್ ಇದೆ. ಅಂದ್ರೆ ಬಿಫೋರ್ ಡೆತ್ ಇದೆ, ಆಫ್ಟರ್ ಡೆತ್ ಇದೆ. ಬುದ್ಧಿ ಅನ್ನೋದು ಈ ಪ್ರಪಂಚಕ್ಕೆ ಈ ಸ್ಥಿತಿಯಲ್ಲಿ ಇವತ್ತಿನವರೆಗೂ ಬುದ್ಧಿ ಇರುತ್ತೆ. ಜ್ಞಾನ ಅನ್ನೋದು ಆಫ್ಟರ್ ಡೆತ್, ಬಿಫೋರ್ ಡೆತ್ ಎಲ್ಲಾ ಸ್ಥಿತಿಯಲ್ಲೂ ಅದು ನಮಗೆ ಯಾವಾಗ್ಲೂ ಆ ಜ್ಞಾನ ಇರುತ್ತೆ. ಬೈ ಬರ್ತ್ ಆ ಜ್ಞಾನ ತಗೊಂಡ್ ಬರ್ತೀವಿ. ನಮಗೆ ಮೊದಲನೇ ತಾಯಿ ಗುರು ಅಂದ್ರೆ ತಾಯಿನೇ. ಅವರು ಈ ಪ್ರಪಂಚನ ನಮ್ಗೆ ಸೃಷ್ಟಿ ಮಾಡಿಸ್ತಾರೆ. ಬೈ ಬರ್ತ್ ನಮ್ ಡಿಸೈನ್ ಮಾಡ್ಕೊಂಡ್ ಬರ್ತೀವಿ, ಈ ತರ ಇರ್ಬೇಕು ಅಂತೇಳಿ. ಬಟ್ ಇಲ್ಲಿ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಆ ತಾಯಿ, ಇವರು ನಿಮ್ಮ ಅಪ್ಪಾಜಿ, ಇವರು ನಿಮ್ಮ ತಾತ, ಇದು ನಮ್ಮ ಮನೆ, ಆ ಎದುರುಗಡೆಯವರು ಹೋಗ್ಬಾರ್ದು, ಆ ಪಕ್ಕದ ಬೀದಿಗೆ ಹೋಗ್ಬಾರ್ದು, ಅಲ್ಲಿಗೆ ಹೋಗ್ಬಾರ್ದು, ಪ್ರತಿ ಒಂದು ನಮ್ಗೆ ಕಳಿಸ್ತಾರೆ. ಅಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅವರು ತುಂಬ್ತಾರೆ. ಏನಾಗುತ್ತೆ, ನಮ್ಮ ಡಿಸೈನ್, ನಾವು ಬಂದಿರೋ ಡಿಸೈನ್, ನಮ್ ಜ್ಞಾನ ಅನ್ನೋದು ಆಟೋಮೆಟಿಕ್ ಸ್ವಲ್ಪ 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 ಮರ್ತೋಗಿ ಕಂಪ್ಲೀಟ್ ಆಗಿ ನಾವು ತಾಯಿ ಏನ್ ಹೇಳ್ತಾರೋ ಅದನ್ನೇ ಡಿಪೆಂಡ್ ಆಗಿ ನಾವು ಬರ್ತಾರೆ. ಬಂದಾಗ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತೀವಿ, ಪುನಃ ಒಬ್ಬ ಮನುಷ್ಯನಾಗೆ ತಯಾರಾಗ್ತೀವಿ. ಕೋಪ, ದ್ವೇಷ ಎಲ್ಲ ಕಲ್ಸಿಕೊಟ್ಟಿರ್ತಾರಲ್ಲ ತಾಯಿ, ಅವ್ರು ನೋಡ್ಬಾರ್ದು, ಅವ್ರನ್ನ ಮಾತಾಡ್ಸ್ಬಾರ್ದು, ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು, ಅದು ತಿನ್ಬಾರ್ದು, ಅವ್ರು ನಮ್ಮೋರಲ್ಲ, ಅದು ನಮ್ಮನೆ ಅಲ್ಲ, ಇವೆಲ್ಲ ಕಲ್ಸ್ಕೊಟ್ಟಿರ್ತಾರಲ್ಲ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ನಮ್ ಜರ್ನಿ. ಸ್ಟಾರ್ಟ್ ಆದಾಗ ಆ ಜ್ಞಾನ ತಗೊಬಂದಿರ್ತೀವಿ, ಅದು ಆಟೋಮೆಟಿಕ್ ನಮ್ಗೆ ಮರ್ತೋಗ್ತಾ ಇರುತ್ತೆ. ಅವಾಗ ರೀಕಾಲ್ ಮಾಡ್ತಾ ಇರುತ್ತೆ. ಧ್ಯಾನಕ್ ಮುಂಚೆ ಧ್ಯಾನ ಗೊತ್ತಿಲ್ಲ ನಮ್ಗೆ, ರೀಕಾಲ್ ಮಾಡುತ್ತೆ ಏನೋ ಒಂದು ಕನಸು ರೂಪದಲ್ಲಿ. ನಾವ್ ಏನೋ ಕನಸು ಬಂತು ಅಂತ ಹೇಳ್ಬಿಟ್ಟು ಎದ್ದು ಓಡ್ಬಿಟ್ಟು ಚಾಮುಂಡಿ ದೇವಸ್ಥಾನಕ್ಕೆ ಏನೋ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಕನಸು ಬಂತಂತ. ಧ್ಯಾನಕ್ ಬಂದಾಗ ಮತ್ತಷ್ಟು ಆತ್ಮಗೆ ಸಂತೋಷವನ್ನು ಕೊಡುತ್ತೆ. ಎಸ್, ಈ ರೂಟ್ ಬರ್ತಾ ಇದ್ದಾನೆ, ನಾ ಜ್ಞಾನವನ್ನ ತಗೊಂತಾ ಇದ್ದಾನೆ, ಆ ಜ್ಞಾನವನ್ನ ರೀಕಾಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಪತ್ರಿ ಸಾರು ಹೇಳ್ತಾ ಇರ್ತಾರೆ, ಯಾವಾಗಲೂ ಅನುಭವಗಳನ್ನ ಹೇಳ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಪತ್ರಿ ಸಾರ್ ಅದಕ್ಕೆ ಹೇಳ್ತಾರೆ. ಸುಮ್ನೆ ಅಲ್ಲ, ಅವರು ಪ್ರತಿಯೊಂದು ಅನುಭವನ ಶೇರ್ ಮಾಡ್ಕೊಳ್ಳಿ ಅಂತ ಏನಕ್ಕಂತ ಹೇಳ್ತಾರೆ, ಅದು ನಮ್ಮನ್ನ ಆ ಜ್ಞಾನದ ಕಡೆಗೆ, ನಮ್ಮ ಒರಿಜಿನಲ್ ಸ್ಥಿತಿಗೆ, ನಿಜವಾದ ಸ್ಥಿತಿಗೆ ತಿಳ್ಕೊಳಕ್ಕೆ, ಕರೆದುಕೊಂಡು ಹೋಗೋದಕ್ಕೆ ಅವರು ನಮ್ಗೆ ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೂವ ಹುಟ್ಟಿದ ತಕ್ಷಣ ಪರಿಮಳ ಆಗಲ್ಲ, ಹೇಳಿದ್ನಲ್ವಾ, ಅದು ಸ್ವಲ್ಪ ಸ್ವಲ್ಪ ಬೆಳೆದು ಸ್ವಲ್ಪ ಇದಾಗಿ ಎಕ್ಸ್ಪೆಂಡ್ ಆಗಿ ಅವಾಗ ಪರಿಮಳ ಸಿಗುತ್ತೆ. ಹಾಗಾಗಿ ನಮ್ ಜ್ಞಾನ ಒಂದೇ ದಿವಸ ಸಿಗೋದಿಲ್ಲ. ಸ್ವಾನುಭವ ಅನ್ನೋದು ಆಟೋಮೆಟಿಕ್ ಆದ ತಕ್ಷಣನೇ ಆ ಜ್ಞಾನ ಸಿಗ್ತಾ ಇರುತ್ತೆ. ಆ ಜ್ಞಾನದಿಂದ ನಮ್ಗೆ ಆಟೋಮೆಟಿಕ್ ಆಗಿ ಮುಕ್ತಿ ಸಿಗುತ್ತೆ. ಸೊ ಇದೆಲ್ಲಾನು ಕೊನೆಗೆ ಪತ್ರಿ ಸರ್ ಹೇಳ್ತಾರೆ, ಜ್ಞಾನದಿಂದ ಜ್ಞಾನದಿಂದ ಮುಕ್ತಿ. ಸೊ ಹಾಗಾಗಿ ನಾವು ಯಾವ ಸ್ಥಿತಿಯಿಂದ ಇದೀವೋ ಆ ಸ್ಥಿತಿಯಿಂದ ಬದಲಾವಣೆ ಆಗದೆ ಈ ಬುದ್ಧಿ ಅನ್ನೋದು ನಮ್ಗೆ ಹೇಳ್ಕೊಡುತ್ತೆ. ಆ ಬುದ್ಧಿ ಆ ವಿವೇಕಕ್ಕೆ ದಾರಿ ತೋರುತ್ತೆ. ಆ ವಿವೇಕದಿಂದ ಸಮಯ ಸ್ಫೂರ್ತಿ, ಸಂದರ್ಭ ಸ್ಫೂರ್ತಿ, ಇಂಗಿತ ಜ್ಞಾನ ಕಳ್ಸಿಕೊಟ್ಟು ಜ್ಞಾನದ ಕಡೆ ಕರ್ಕೊಂಡು ಬರುತ್ತೆ. ಯಾವಾಗಾದ್ರೂ ಆ ಜ್ಞಾನಕ್ಕೆ ಕರ್ಕೊಂಡು ಬರುತ್ತೋ ಅಲ್ಲಿ ನಮ್ಗೆ ಆಟೋಮೆಟಿಕ್ ಆ ಜ್ಞಾನ ಅನ್ನೋದು ಆಟೋಮೆಟಿಕ್ ನಮ್ಗೆ ರೀಕಾಲ್ ಆಗ್ತಾ ಇರುತ್ತೆ. ಜೊತೆಗೆ ಹೊಸ ಹೊಸ ಜ್ಞಾನ ಸಿಗುತ್ತೆ. ಸಿಕ್ಕ ತಕ್ಷಣ ನಮಗೆ
ಅಲ್ಲಿಂದ ನಮ್ಮಲ್ಲಿರೋ ಕೆಲವು ಕ್ವಶನ್ಸ್ ಕೆಲವು ಇದನ್ನ ಎಲ್ಲ ಆಟೋಮೆಟಿಕ್ ನಾವು ಅರ್ಥ ಮಾಡ್ಕೊಂಡು ಅಲ್ಲಿಂದ ಬಿಡುಗಡೆ ಆಗೋದು. ಮತ್ತೆ ಹೇಗೇನ್ ನಮ್ಮ ಲೋಕವನ್ನು ಸೃಷ್ಟಿ ಅಂದ್ರೆ ಒಂದು ಉನ್ನತ ಲೋಕಕ್ಕೆ ಸೃಷ್ಟಿ ಮಾಡ್ಕೊಂಡ್ರೆ ನಮ್ಮ ಧ್ಯೇಯ. ಅದೇ ಈ ಪತ್ರಿಜಿ ಕಾನ್ಸೆಪ್ಟ್. ಅದ್ಭುತವಾದ ಕಾನ್ಸೆಪ್ಟ್, ಚಿಕ್ಕದಾದ್ರೂ ದೊಡ್ಡ ಮಹತ್ತರ. ಇದು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ಬೋದು, ಬಟ್ ಆದ್ರೂನು ವರ್ಡ್ ಚಿಕ್ಕವೇ ಅರ್ಥ ಆಗುತ್ತೆ. ಬಟ್ ಅದನ್ನ ಪಾಲನೆ ಮಾಡ್ಬೇಕು. ಅಂದ್ರೆ ಏನು, ಸ್ವ ಅನುಭವ ಮಾಡ್ಕೋಬೇಕು. ಆ ಸ್ವ ಅನುಭವ ಮಾಡ್ಕೊಂಡಾಗ ಆಟೋಮೆಟಿಕ್ ನಮಗೆ ನಾವೇ ದೇವರು. ಅದಕ್ಕೆ ಪತ್ರ ಸರ್ ಆಲ್ ಗಾಡ್ಸ್ ಅಂತ ಹೇಳೋದು ಸುಮ್ನೆ ಎಂದಿಲ್ಲ ಅವರು. ಸಾರ್ ಹೇಳ್ತಾರೆ ಅದು ನಮ್ ದೇವರಂದನ ಅಂತ ಹೇಳಿ. ಆ ದೇವರಾಗಕ್ ನಾವ್ ಎಷ್ಟು ಸಾಧನ ಮಾಡ್ಬೇಕು, ಎಷ್ಟು ಜ್ಞಾನ ತಿಳ್ಕೊಬೇಕು. ಅದೇ ಆ ಬುದ್ಧಿಯಿಂದ ಜ್ಞಾನಕ್ಕೆ ಡೈವರ್ಟ್ ಆಗೋದೇ ಗಾಡ್ಸ್ ಅನ್ನೋದು. ಸೊ ಈ ಚಿಕ್ಕ ಅವಕಾಶ ಕೊಟ್ಟಿರುವ ನಮ್ಮ ಮೈಸೂರು ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.